ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಎದುರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಎದುರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಎದುರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಎದುರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು
ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಹೆದರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಹೆದರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಹೆದರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸತ್ಯ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದೆಲ್ಲಿದೆ ಸತ್ಯ? ನಾನು ತೋರಿಸಿದ್ನಲ್ಲ, ಕಾಂಗ್ರೆಸ್ನವ್ರದ್ದು 0-0-0-0. ಅಪ್ಪನ ಹೆಸರು ಓದಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತಲೂ ಇದಾವೆ ಇದರಲ್ಲಿ. ಸೊ ಆ ನಂತರ ಬಲ್ಕ್ ವೋಟರ್ಸು ಅದನ್ನು ಹೇಳಿದೆ. BTM ಲೇಔಟಲ್ಲಿ ಡಬಲ್ ಎಂಟ್ರಿ, ಚಾಮರಾಜಪೇಟೆ, ಶಿವಾಜಿನಗರದ ಎಕ್ಸಾಂಪಲ್ ಕೊಟ್ಟೆ. 0-0 ಇರುವಂಥದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಇನ್ನು ಇಡೀ 224 ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ, ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಹೆದರೋರಲ್ಲ. ವಸ್ತುಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ.